ಹಾಯ್ ಫ್ರೆಂಡ್ಸ್, ಈ ದಿನ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಎರಡನೇ ಏಕದಿನ ಪಂದ್ಯ ನ್ಯೂ ಚಂಡೀಗಢ್ನಲ್ಲಿ ನಡೆಯಲಿದ್ದು, ಇದುವರೆಗೂ 11 ಟಿ20 ಪಂದ್ಯ ನಡೆದಿದ್ದು, ಅದರಲ್ಲಿ 7 ಬಾರಿ ಎರಡನೇ ಬ್ಯಾಟಿಂಗ್ ಆಡಿದ ತಂಡ, 4 ಬಾರಿ ಮೊದಲು ಬ್ಯಾಟಿಂಗ್ ಮಾಡಿದ ತಂಡ ಗೆದ್ದಿರುತ್ತದೆ. ಹಾಗಾಗಿ ಈ ದಿನ ಟಾಸ್ ಗೆಲುವು ಪ್ರಮುಖವಾಗಿರುತ್ತದೆ. 99 ಟಿ20 ವಿಕೆಟ್ಗಳನ್ನು ಪಡೆದಿರುವ ಹಾರ್ದಿಕ್ ಪಾಂಡ್ಯ ಅವರು ಈ ದಿನ 1 ವಿಕೆಟ್ ಪಡೆದರೆ ಮೂರನೇ ಭಾರತೀಯ ಬೌಲರ್ ಆಗಿರುತ್ತಾರೆ 100 ವಿಕೆಟ್ ಪಡೆದಂತಹ. ಹಾಗಾಗಿ ಸ್ಯಾಮ್ಸನ್ ಅವರನ್ನು ತಂಡದಲ್ಲಿ ಸೇರಿಸಿಕೊಂಡು ಗಿಲ್ ಅವರನ್ನು ತಂಡದಿಂದ ಹೊರಗಿಡುವುದು ಉತ್ತಮ. ಇದು ಗಂಭೀರ್ ಲಾಬಿಯನ್ನು ಪ್ರಶ್ನಿಸಬೇಕಾಗುತ್ತದೆ. ಅದೇ ರೀತಿ ಅಭಿಷೇಕ್ ಶರ್ಮಾ ಅವರು ಈ ದಿನ ಪಂದ್ಯದಲ್ಲಿ ವೇಗದ ಬೌಲರ್ಗಳಿಗೆ ನೆರವಾಗುವ ಸಾಧ್ಯತೆ ಇರುವುದರಿಂದ ಅಭಿಷೇಕ್ ಶರ್ಮಾ ಅವರು ವೇಗದ ಬೌಲಿಂಗ್ ವಿರುದ್ಧ ಚೆನ್ನಾಗಿ ಆಡುತ್ತಾರೆ. ಹಾಗಾಗಿ ಒಳ್ಳೆಯ ಅವಕಾಶ ಇರುತ್ತದೆ. ಅದೇ ರೀತಿ ಭಾರತದಲ್ಲಿ ವೇಗದ ಬೌಲಿಂಗಲ್ಲಿ ಹರ್ಷದೀಪ್ ಸಿಂಗ್ ಹಾಗೂ ಬುಮ್ರಾ ಅತ್ಯಂತ ಬಲಿಷ್ಠವಾಗಿರುವುದರಿಂದ ಭಾರತ ಟಾಸ್ ಸೋತರೂ ಆಯಿತು ಗೆದ್ದರೂ ಆಯಿತು ಗೆಲ್ಲುವಲ್ಲಿ ಪ್ರಮುಖ ತಂಡ ಎನಿಸುತ್ತದೆ.